ಇರಾನ್ ಮತ್ತು ಅಮೆರಿಕ ಯುದ್ಧಕ್ಕೆ ಈಗ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ಇರಾನ್ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಬ್ರೇಕ್ ಬಿದ್ದಿಲ್ಲ. ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇತ್ತಲ್ಲ ಆ ಯುದ್ಧಕ್ಕೆ ಬಿದ್ದಿದೆ. ಆಕ್ಚುಲಿ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಯುದ್ಧವನ್ನ ಮಾಡ್ತಾ ಇದ್ರು ಇರಾನ್ ಮೇಲೆ, ಮತ್ತು ಒಂದ್ ಕಡೆ ಇಸ್ರೇಲ್ ಎರಡು ದೇಶಗಳ ಮೇಲೆ, ಒಂದು ಇರಾನು ಮತ್ತು ಒಂದ್ ಕಡೆ ಲೆಬನಾನ್ ಮೇಲೆ. ಆದ್ರೆ ಈಗ ಅಮೆರಿಕ ಏನೋ ಕದನ ವಿರಾಮ ಸೀಸ್ ಫೈರ್ ಅಂತ ಹೇಳ್ತಾ ಇದಾರಲ್ಲ, ಅದಕ್ಕೇನೋ ಮಾತುಕತೆ ನಡೀತಾ ಇದೆ. ಆದ್ರೆ ಇಸ್ರೇಲ್ ಸೈಲೆಂಟ್ ಆಗಿಲ್ಲ, ಅವ್ರು ಕಂಟಿನ್ಯೂ ಮಾಡಿದ್ದಾರೆ ಯುದ್ಧವನ್ನ. ಇರಾನ್ ಅವರು ಕೂಡ ಅಷ್ಟೇ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈಗ ಕದನ ವಿರಾಮದ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೊನ್ನೆ ಮಾತನಾಡಿದ್ರು. ನಮ್ಮ ಷರತ್ತುಗಳಿಗೆ ಇರಾನ್ ಒಪ್ಪಿದೆ ಅಂತ ಹೇಳಿದ್ದಾರೆ ಅಧ್ಯಕ್ಷ ಟ್ರಂಪ್. ಇರಾನ್ ನಾವು ವಿಧಿಸಿರುವಂತ ಷರತ್ತುಗಳನ್ನು ಒಪ್ಪಿಕೊಂಡಿದ್ದಾರೆ ಅಂತ. ಇರಾನ್ ಪರಮಾಣು ಶಕ್ತಿಯನ್ನ ಹೊಂದಲ್ಲ ಅಂತ ಅಧ್ಯಕ್ಷ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಪ್ರಮುಖವಾಗಿ ಟ್ರಂಪ್ ಕೊಡ್ತಾ ಇದ್ದಂತ ಒಂದು ರೀಸನ್ ಏನಪ್ಪಾ ಅಂದ್ರೆ, ಪರಮಾಣು ಶಕ್ತಿಯನ್ನ ಹೊಂದ್ತಾ ಇದ್ದಾರೆ ಅವರು, ಅದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಲ್ಲ, ಅದಕ್ಕೋಸ್ಕರನೇ ಈ ಯುದ್ಧ ಅಂತ ಅದೊಂದು ರೀಸನ್ ಇಟ್ಕೊಂಡಿದ್ರು. ಡೊನಾಲ್ಡ್ ಟ್ರಂಪ್ಗೆ ಇರಾನ್ ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದೆಯಂತೆ. ನಮಗೆ ಬೇಕಾದಂತ ವಿಷಯದ ಮೇಲೆ ನಿಯಂತ್ರಣ ಅಂತ ಹೇಳಿದ್ದಾರೆ ಟ್ರಂಪ್. ನಮಗೆ ಬೇಕಾಗಿರುವಂತ ವಿಷಯದ ಮೇಲೆ ನಾವು ನಿಯಂತ್ರಣವನ್ನ ಇಟ್ಕೊಳ್ಬಹುದು ಅಂತ ಇರಾನ್ ಹೇಳಿದೆ ಅಂತ ಹೇಳಿದ್ದಾರೆ. ಇರಾನ್ನ ನೌಕಾಪಡೆ, ವಾಯುಪಡೆ ನಾಶ ಮಾಡಿದ್ದೇವೆ ಈಗ ಆಲ್ರೆಡಿ. ಇರಾನ್ ಬಳಿ ಯಾವುದೇ ಪರಮಾಣು ಶಕ್ತಿ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಎಷ್ಟೇ ಹೇಳಿಕೆ ಕೊಟ್ಟರು ಇರಾನ್ ಮಾತ್ರ ಸೈಲೆಂಟ್ ಆಗಿದೆ. ಅವ್ರೇನು ಹೇಳಿಕೆ ಕೊಟ್ಟರು ಕೂಡ ಸೈಲೆಂಟ್. ಯಾಕೆಂದ್ರೆ ಮೊನ್ನೆ ಕದನ ವಿರಾಮ ಅಂತ ಹೇಳ್ತಿದ್ದ ಹಾಗೆ ಇರಾನಿಂದ ಸ್ಟೇಟ್ಮೆಂಟ್ ಬಂದಿತ್ತು, ಯಾವ ಕದನ ವಿರಾಮನೂ ಇಲ್ಲ, ಯಾರ ಜೊತೆನೂ ಮಾತುಕತೆ ಆಗ್ತಾ ಇಲ್ಲ, ಅವ್ರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ, ತೈಲ ಖಾಲಿಯಾಗಿದೆ, ಆರ್ಥಿಕತೆಗೆ ಹೊಡೆತ ಕೊಟ್ಟಿದೆ, ಆ ಕಾರಣಕ್ಕೋಸ್ಕರ ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಇರಾನ್ ಸ್ಟೇಟ್ಮೆಂಟ್ ಕೊಟ್ಟಿತ್ತು. ಇನ್ನು ಇರಾನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಏನು ಮಾತನಾಡಿದ್ರು ಈ ಯುದ್ಧದ ಬಗ್ಗೆ, ಅವ್ರು ಯಾವ ರೀತಿಯ ಷರತ್ತುಗಳನ್ನು ಒಪ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನೋಡೋಣ. We're not winning a war where they have no Navy and they have no Air Force and they have no nothing. And we literally have planes flying over Tehran and other parts of their country. They can't do a thing about it. For instance, if I want to take down that power plant, that very big, powerful power plant, they can't do a thing about it. It's like, take me. That's all they can do. Because they're going to make a deal. They're going to make a deal. They did something yesterday that was amazing, actually. They gave us a present, and the present arrived today. It was a very big present worth a tremendous amount of money. And I'm not going to tell you what that present is, but it was a very significant prize. And they gave it to us, and they said they were going to give it. So that meant one thing to me: we're dealing with the right people. Is that nuclear related? No, it wasn't nuclear related. It was oil and gas related. And it was a very nice thing they did. There won't be any nuclear weapons. They're not going to have, and they're not going to have enrichment, any of those things. But look, I hate to say that we're in a very good bargaining position, and I hate to say that they're defenseless because, until that last missile is fired, they have little power. But we are in about the best bargaining position. We're way ahead of schedule. And again, they have no Navy and they have no Air Force and they have no missile protection, and most of their missiles are gone. Most of their launches we've killed. We've killed about 82% of their launches. So even if they had a missile, they can't launch it. ಟ್ರಂಪ್ ಕದನ ವಿರಾಮದ ಮಾತು, ಮತ್ತು ಒಂದ್ ಕಡೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಕುವೈತ್ನ ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದೆ. ಏರ್ಪೋರ್ಟ್ನ ಇಂಧನ ಟ್ಯಾಂಕ್ ಅನ್ನ ಗುರಿಯಾಗಿಸಿ ಈ ಒಂದು ಅಟ್ಯಾಕ್ ಅನ್ನ ಮಾಡಿರುವಂಥದ್ದು ಇರಾನ್. ಕೆಲ ಕಾಲ ಕುವೈತ್ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿತ್ತು. ಅಮೆರಿಕ ಮತ್ತು ಇರಾನ್ ನಡುವೆ ಮಾತ್ರ ಸ್ಟಾಪ್ ಆಗಿದೆ. ಇರಾನು ಸೈಲೆಂಟ್ ಆಗಿಲ್ಲ, ಇಸ್ರೇಲು ಸೈಲೆಂಟ್ ಆಗಿಲ್ಲ. ಇರಾನ್ ಎಲ್ಲ ಕಡೆನೂ ಕೂಡ ದಾಳಿಯನ್ನು ಮುಂದುವರಿಸಿದೆ. ಕುವೈತ್ ಮೇಲೆ ದಾಳಿ, ಇಸ್ರೇಲ್ ಮೇಲೆ ದಾಳಿ, ಸೌದಿ ಅರೇಬಿಯಾದ ಮೇಲೆ ದಾಳಿ, ಈ ರೀತಿಯಾಗಿ ಅಟ್ಯಾಕನ್ನು ಮಾಡ್ತಾನೆ ಇದ್ದಾರೆ ಅವರು ಕೂಡ. ಯಾಕೆಂದರೆ ಇಸ್ರೇಲ್ ಸೈಲೆಂಟ್ ಆಗ್ತಾ ಇಲ್ಲ. ಅಮೆರಿಕ ಇಲ್ಲಿ ಸೀಸ್ ಫೈರ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮಾತುಕತೆ ಶುರುವಾಗುವಂಥ ಚಾನ್ಸಸ್ ಇದೆ, ಒಂದು ಹಂತದಲ್ಲಿ ನಡೀತಾ ಇದೆ. ಇವತ್ತು ಅಧಿಕೃತವಾಗಿ ಯಾರ್ಯಾರೆಲ್ಲ ಬಂದು ಮಾತುಕತೆಯಲ್ಲಿ ಭಾಗಿಯಾಗ್ತಾರೆ ಕಾದು ನೋಡಬೇಕು. ಏಕೆಂದರೆ ಪಾಕ್ನ ಮಧ್ಯಸ್ಥಿಕೆಯಲ್ಲಿ ಆ ಒಂದು ಮಾತುಕತೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇರಾಕ್ ಮೇಲೆಯೂ ಕೂಡ ಇರಾನ್ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಇರಾಕ್ ಮೇಲೂ ಕೂಡ ಅಟ್ಯಾಕ್ ಇರಾನ್ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಎರ್ಬಿಲ್ನಲ್ಲಿರುವಂಥ US ಕಚೇರಿ ಮೇಲೆ ದಾಳಿಯನ್ನು ಮಾಡಲಾಗಿದೆ. US ಕಚೇರಿ ಮೇಲೇ ದಾಳಿಯನ್ನು ಮಾಡಲಾಗಿದೆ. ಇರಾನ್ ಡ್ರೋನ್ ದಾಳಿಗೆ ಕಟ್ಟಡದಲ್ಲಿ ಭಾರಿ ಬೆಂಕಿ ಕೂಡ ಕಾಣಿಸ್ಕೊಂಡಿದೆ.
ಏನು ಸಂದೇಶ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ಒಂದು ಕಡೆ ಮಾತುಕತೆ ಮತ್ತೊಂದು ಕಡೆ ಅಟ್ಯಾಕ್, ಎರಡು ಸೈಮಲ್ಟೇನಿಯಸ್ಲಿ ನಡೀತಾ ಇದೆ, ರನ್ ಆಗ್ತಾ ಇದೆ. US ಕಚೇರಿ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು, ಇರಾಕ್ನಲ್ಲಿರುವಂಥ US ಕಚೇರಿ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಿರುತ್ತೆ US ಕಚೇರಿಗಳ ಮೇಲೆ. ಸೊ ಹೀಗಾಗಿ ಈಗ ಆಲ್ರೆಡಿ ಖಾಲಿಯನ್ನು ಮಾಡಿದ್ರು, ಆದರೆ ಆ ಬಿಲ್ಡಿಂಗ್ಗಳ ಮೇಲೆ ಅಟ್ಯಾಕ್ ಕಂಟಿನ್ಯೂ ಆಗಿದೆ. ನಿಮ್ಮ ಸೋಲನ್ನ ಒಪ್ಪಂದ ಎಂದು ಕರೆಯಬೇಡಿ, ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರೆಯಬೇಡಿ. ಅಧ್ಯಕ್ಷ ಟ್ರಂಪ್ಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಇರಾನ್. ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರಿಬೇಡಿ ಅಂತ. ಅಂದರೆ ಅಮೆರಿಕ ಸೋತಿದೆ ಅಂತ. ನಾವು ಸೋತಿಲ್ಲ, ಅಮೆರಿಕ ಸೋತಿದೆ. ಅದನ್ನು ಕದನ ವಿರಾಮದ ಮುಖಾಂತರ ತೇಪೆ ಹಚ್ಚೋ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಟೆಹರಾನ್ನಲ್ಲಿ ನಿಮ್ಮ ಹೂಡಿಕೆಗೆ ಎಂದೂ ಕೂಡ ಆಗೋದಿಲ್ಲ. ಟ್ರಂಪ್ ಷರತ್ತುಗಳನ್ನು ತಿರಸ್ಕರಿಸಿರುವಂಥದ್ದು ಇರಾನ್. ಟ್ರಂಪ್ ಷರತ್ತುಗಳನ್ನು ತಿರಸ್ಕರಿಸಿದ್ದಾರಂತೆ. ಇಂಟ್ರೆಸ್ಟಿಂಗ್ ಇವಾಗ ಇದು. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂಥ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಒಂದು ಕಡೆ ಸೀಸ್ ಫೈರ್ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ನಿರಂತರವಾಗಿ ಅಟ್ಯಾಕ್ ಆಗ್ತಾ ಇದೆ. ಅಮೆರಿಕ ಏನೋ ಸೈಲೆಂಟ್ ಆದಂತೆ ಕಂಡ್ರೂ ಕೂಡ ಇಸ್ರೇಲ್ ಮಾತ್ರ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ತೊಟ್ಲನ್ನೂ ತೂಗ್ತಾ ಮಗುವನ್ನು ಕೂಡ ಚಿವುಟುವಂತ ಕೆಲಸ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಏನಾಗ್ತದೆ ಅಟ್ ಪ್ರೆಸೆಂಟ್? ಪೃಥ್ವಿ, ಇರಾನ್ ಈಗಷ್ಟೇ ಬಂದಿರೋ ಸುದ್ದಿ ಅಮೆರಿಕಕ್ಕೆ ತಡೆಯಲಾರತಕ್ಕಂಥ ಒಂದು ಶಾಕ್ ಕೊಟ್ಟಿದೆ. ಅದೇನೆಂದರೆ ಗಲ್ಫ್ ಕಂಟ್ರೀಸಲ್ಲಿ ಎಲ್ಲೆಲ್ಲ ನಿಮ್ಮ ನೇವಿ ಬೇಸು ಮತ್ತು ಮಿಲಿಟ್ರಿಗಳಿದೆ, ಸೊ ಅಲ್ಲಿಂದ ನೀವು ಎತ್ತಂಗಡಿ ಗಂಟು ಮೂಟೆ ಕಟ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ದೊಡ್ಡ ಕಂಡೀಷನ್ ಹಾಕಿದೆ ಅಂತಕ್ಕಂಥದ್ದು ನೆಟ್ವರ್ಕ್ 18 ಸಿಕ್ಕಿರ್ತಕ್ಕಂಥ ಮಾಹಿತಿ. ಒಟ್ಟು ಗಲ್ಫ್ ರಾಷ್ಟ್ರಗಳಲ್ಲಿ 6 ಕಡೆ ಅಮೇರಿಕಾದ ಏನೋ ನೇವಿ ಮತ್ತು ಏರ್ ಬೇಸ್ಗಳಿದೆ. ಬಹುಮುಖ್ಯವಾಗಿ ಕತಾರಲ್ಲಿ ಸುಮಾರು 10,000 ಜನ ಸೈನಿಕರಿರ್ತಕ್ಕಂಥದ್ದು. ಕತಾರು, ಕುವೈತು, ಬಹರೇನು, UAE, ಸೌದಿ ಅರೇಬಿಯಾ, ಟೆಹರಾನ್, ಒಟ್ಟು 6 ಕಡೆ ಏನೋ ಗಲ್ಫ್ ರಾಷ್ಟ್ರಗಳಲ್ಲಿ ಅಮೇರಿಕದ ಸೇನೆ ಡಿಪ್ಲಾಯ್ ಮಾಡ್ತಕ್ಕಂಥದ್ದು. ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಸಾಮ್ರಾಜ್ಯಶಾಹಿ ವಿಸ್ತರಣೆಗೆ ಮುಂದಾಗ್ತಕ್ಕಂಥ ಸಂದರ್ಭದಲ್ಲಿ ಸೇನೆಯನ್ನು ಬಳಸ್ಕೋಬೇಕು ಅನ್ನೋ ಕಾರಣಕ್ಕೆ ಸುಮಾರು ವರ್ಷಗಳಿಂದ, ಸುಮಾರು 4 ದಶಕಗಳಿಂದ ಅಮೆರಿಕ ಗಲ್ಫ್ ರಾಷ್ಟ್ರಗಳಲ್ಲಿ ತನ್ನ ಸೇನೆಯನ್ನು ಇಟ್ಕೊಂಡು ರಾಜ್ಯಭಾರ ಮಾಡ್ತಕ್ಕಂಥದ್ದು. ಈ ಸೇನೆಯನ್ನು ಇಟ್ಕೊಂಡೇ ಅಮೆರಿಕ ಇಷ್ಟೆಲ್ಲ ಆಟ ಆಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಅದರ ಸೇನೆಯನ್ನು ಎಲ್ಲೆಲ್ಲಿ ಡಿಪ್ಲಾಯ್ ಮಾಡಿದೆ ಎಲ್ಲ ಸೇನೆಯನ್ನು ಎತ್ತಂಗಡಿ ಮಾಡಿ ವಾಪಸ್ ಕರ್ಕೊಂಡು ಹೋಗಿದ್ದೆ. ಆದರೆ ನಾವು ಒಂದು ರೀತಿಯ ಕದನ ವಿರಾಮಕ್ಕೆ ಬರುವಂಥ ಸಾಧ್ಯತೆ ಇರ್ತಕ್ಕಂಥದ್ದು ಇರಾನ್ ಈಗಷ್ಟೇ ಕೊಟ್ಟಿರ್ತಕ್ಕಂಥ ಮಾಹಿತಿ. ಅಂದರೆ ಮೊದಲು 3 ಕಂಡೀಷನ್ ಹಾಕಿದ್ರು, ಇರಾನ್ ಕಂಡೀಷನ್ ಹಾಕಿತ್ತು. ಅಂದರೆ ಟ್ರಂಪ್ ಹೇಳ್ತಾ ಇದ್ದಾರೆ ನೀವು ಸೋತ್ಬಿಟ್ಟಿದ್ದೀರಾ, ಇನ್ನೇನು ಶರಣಾಗೋದು ಒಂದೇ ಬಾಕಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಟ್ರಂಪು. ಆದರೆ ಇರಾನ್ ಹೇಳ್ತಾ ಇದೆ ನಾವು ಹಾಕಿರೋ ಕಂಡೀಷನ್ಗೆ ನೀವು ಒಪ್ಪಬೇಕು ಅಂತಕ್ಕಂಥದ್ದು. ಒಂದು, ಯುದ್ಧವನ್ನು ನಿಲ್ಲಿಸಿ ನೀವೇ ಮೊದಲು ನಿಲ್ಲಿಸಬೇಕು, ಮತ್ತು ಇಲ್ಲಿ ನಾಗರಿಕರ ರಕ್ಷಣೆಗಳೇನಿದೆ, ಹಕ್ಕುಗಳಿದೆ, ಅದನ್ನು ರಕ್ಷಣೆ ಮಾಡಬೇಕು. ಮತ್ತು ಯುದ್ಧದಲ್ಲಿ ಇರಾನ್ಗೆ ಎಷ್ಟೊಂದು ನಷ್ಟ ಆಗಿದೆ ಆ ನಷ್ಟವನ್ನೆಲ್ಲ ಅಮೆರಿಕವೇ ಭರ್ತಿ ಮಾಡಿಕೊಡ್ಬೇಕು. ಮತ್ತು ಫ್ಯೂಚರಲ್ಲಿ ಹಿಂದೆಂದೂ ಕೂಡ ಮುಂದೆ ಯಾವತ್ತೂ ಕೂಡ ಇರಾನ್ ಮೇಲೆ ನೀವು ಅಟ್ಯಾಕ್ ಮಾಡಬಾರ್ದು. ಈ 3 ಕಂಡೀಷನ್ಗಳಿಗೇನಾದರೂ ಒಪ್ಪೋದಾದರೆ ನಾವು ಒಂದು ರೀತಿಯ ಕದನ ವಿರಾಮಕ್ಕೆ ಮುಂದಾಗ್ತೀವಿ ಅಂತಕ್ಕಂಥದ್ದು ಇರಾನು ಒಂದು ಸಂದೇಶ ಕೊಟ್ಟಿತ್ತು. ಆ 3 ಕಂಡೀಷನ್ಗಳ ಮೇಲೆ ಇವತ್ತು ಬೆಳಗ್ಗೆ ಬಂದಿರತಕ್ಕಂಥದ್ದು ಒಂದು ಬಹುಮುಖ್ಯ ಮತ್ತು ಅತಿ ದೊಡ್ಡದಾದ ಕಂಡೀಷನ್ ಅಂದರೆ ಗಲ್ಫ್ ರಾಷ್ಟ್ರಗಳಲ್ಲಿ ಏನು ಅಮೆರಿಕ ಸೇನೆಯನ್ನು ಇಟ್ಕೊಂಡಿದೆ ಅಲ್ಲಲ್ಲಿ ಆ ಸೇನೆಯನ್ನೆಲ್ಲ ನೀವು ವಾಪಸ್ ಕರ್ಕೊಂಡು ಹೋಗಿದ್ದೆ ಆದರೆ ನಾವು ಯುದ್ಧವನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದು ಇರಾನಿಂದ ಬಂದಿರತಕ್ಕಂಥ ಕಂಡೀಷನ್. ಆದರೆ ಟ್ರಂಪ್ ಯಾವುದೇ ಕಾರಣಕ್ಕೂ ಅಂದರೆ ಆ ಮೊದಲ 3 ಕಂಡೀಷನ್ಗಳಿಗೆ ಓಕೆ ನೀವು ನಷ್ಟವನ್ನು ತುಂಬಿಕೊಡ್ಬೋದು, ಮುಂದೆ ನಾವು ದಾಳಿ ಮಾಡಲ್ಲ ಅಂತಕ್ಕಂಥ ಒಂದು ಭರವಸೆ ಕೊಡ್ಬೋದು. ಆದರೆ ಗಲ್ಫ್ ರಾಷ್ಟ್ರಗಳಲ್ಲಿ 4-5 ದಶಕಗಳಿಂದ ಅಮೆರಿಕ ಏನು ಸೇನೆಯನ್ನು ಇಟ್ಕೊಂಡು ಏನು ವಿಶ್ವ ಮಟ್ಟದಲ್ಲಿ ಒಂದು ರೀತಿಯ ಗತ್ತನ್ನು ತೋರಿಸ್ತಾ ಬಂದಿದೆ. ಅದಕ್ಕೆ ಪೆಟ್ಟು ಬಿದ್ದಂಗೆ ಆಗುತ್ತೆ. ನಿಮ್ಮ ಸೇನೆಯನ್ನೇ ನೀವು ಎತ್ಕೊಂಡು ಹೋದರೆ ವಿಶ್ವ ಮಟ್ಟದಲ್ಲಿ ಅಮೆರಿಕ ದೊಡ್ಡಣ್ಣ, ಅತಿ ಶಕ್ತಿಶಾಲಿ ರಾಷ್ಟ್ರ ಎಲ್ಲದರಲ್ಲೂ ಅಂತ ಹೇಳ್ತದೆ. ಅಂದರೆ ಮಿಲಿಟ್ರಿ ತಗೋಬೋದು ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ನೋಡಿದರೆ ಅಮೆರಿಕ ಅತ್ಯಂತ ಬಲಶಾಲಿ ರಾಷ್ಟ್ರ. ಸೊ ಯಾವುದೇ ದೇಶಕ್ಕೆ ಎದುರುವಂಥ ಮಾತೇ ಅಲ್ಲ. ಇಂಥ ಸಂದರ್ಭದಲ್ಲಿ ನೀವು ಇರಾನ್ ಈ ರೀತಿ ನೀವು ಸೇನೆಯನ್ನು ಎತ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಹೋಗಿ ಅಂತ ಕಂಡೀಷನ್ ಹಾಕಿ ಒಂದು ವೇಳೆ ಏನಾದರೂ ಟ್ರಂಪ್ ಅಲ್ಲಿಂದ ಸೇನೆಯನ್ನು ಏನಾದರೂ ವಾಪಸ್ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಏನು ಪ್ರತಿಷ್ಠೆ ಇದೆ ಸೊ ಅದರದ್ದು ಬಿದ್ದೋಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಮುಂದಿನ ದಿನಗಳಲ್ಲಿ. ಈ ಕಾರಣಕ್ಕಾಗಿ ಅಮೆರಿಕ ಮೊದಲ 3 ಕಂಡೀಷನ್ಗೆ ಇನ್ ಕೇಸ್ ಒಪ್ಪಿದ್ರು ಕೂಡ ಸೇನೆಯನ್ನು ವಾಪಸ್ ತೆಗೆದುಕೊಂಡು ಹೋಗುವಂಥ ಯಾವುದೇ ಈ ಬಹುಮುಖ್ಯ ಕಂಡೀಷನ್ಗೆ ಒಪ್ಪುವಂಥ ಸಾಧ್ಯತೆ ಇಲ್ಲ. ಹಾಗಾಗಿ ಏನು ಟ್ರಂಪ್ ಹೇಳ್ತಾ ಇದ್ದಾರೆ 1 ತಿಂಗಳ ಕದನ ವಿರಾಮದ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಈ ಕದನ ವಿರಾಮದ ಪ್ರಸ್ತಾಪ ಏಕಪಕ್ಷೀಯವಾಗಿದೆ. ಆ ಕಡೆಯಿಂದ ಇರಾನ್ ಒಪ್ಪಬೇಕು, ಇನ್ನೊಂದು ಕಡೆ ಇಸ್ರೇಲ್ ಕೂಡ ಒಪ್ಪಬೇಕು. 3 ದೇಶಗಳು ಒಪ್ಪಿದರೆ ಮಾತ್ರ ಕದನ ವಿರಾಮ ಆಗುತ್ತೆ. ಇಲ್ಲದೆ ಹೋದರೆ ಸೀಸ್ ಫೈರ್ ಆಗಲ್ಲ, ಅದು ಸೀಸ್ ಫೈರ್ ವಯೋಲೇಷನ್ ಆಗಿ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಸಾಕ್ಷಿ ಇವತ್ತಿನಿಂದ ಪ್ರಮುಖವಾಗಿ ಮಾತುಕತೆ ಆರಂಭವಾಗುತ್ತೆ. ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನ ವಹಿಸುತ್ತೆ. ಇಸ್ಲಾಮಾಬಾದ್ನಲ್ಲಿ ಆ ಒಂದು ಮಾತುಕತೆ ನಡೆಯುತ್ತೆ ಅಂತೆಲ್ಲ ಹೇಳಲಾಗ್ತಾ ಇದೆಯಲ್ಲ. ಪಾಕ್ ಮಧ್ಯಸ್ಥಿಕೆಯಲ್ಲಿ ಇರಾನು ಮತ್ತು ಅಮೆರಿಕಾದು ಅದೆಲ್ಲ ಬರೀ ಜಸ್ಟ್ ಗಾಸಿಪಾಗಿ ಹರಡ್ತಾ ಇರುವಂಥದ್ದು ಅಥವಾ ನಿಜಕ್ಕೂ ಕೂಡ ಆ ಒಂದು ಪ್ರಯತ್ನಗಳು ಆಗ್ತಾ ಇದ್ದಾವೆ ಅಂತನಾ?
ಪೃಥ್ವಿ ಮೊನ್ನೆ ಸಂಜೆ ಟ್ರೂತಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದರು ಏನಂದರೆ 5 ದಿನಗಳ ಸೀಸ್ ಫೈರ್ ಮಾಡ್ತೀವಿ ನಾವು, ಕದನ ವಿರಾಮ ಕದನ ನಿಲ್ಲಿಸ್ತೀವಿ, ಕದನಕ್ಕೆ ವಿರಾಮ ಕೊಡ್ತೀವಿ 5 ದಿನ ಅಂತ. ಅಂದರೆ ಅದಕ್ಕಿಂತ 2 ದಿನ ಮೊದಲು ಸಾಕಷ್ಟು ಬೆಳವಣಿಗೆಗಳಾಯಿತು, ಮಾತುಕತೆಗಳಾಯಿತು. ಈ ಕಳೆದ 2 ದಿನಗಳಿಂದ ನಡೀತಕ್ಕಂಥ ಮಾತುಕತೆಯ ಫಲಶ್ರುತಿಯಾಗಿ ನಾವು ಈಗ ಕದನ ವಿರಾಮಕ್ಕೆ ಬಂದಿದ್ದೇವೆ, 5 ದಿನ ಯುದ್ಧವನ್ನು ನಿಲ್ಲಿಸ್ತೇವೆ ಅಂತಕ್ಕಂಥದ್ದು ಟ್ರಂಪ್ ಹೇಳಿರ್ತಕ್ಕಂಥದ್ದು ಯಾವಾಗ 2 ದಿನದ ಹಿಂದೆ. ಅದಾದಮೇಲೆ ಯುದ್ಧ ನಿಂತಿಲ್ಲ, ಸೊ ಯುದ್ಧ ನಡೀತಾನೆ ಇದೆ. ಈ ಕಡೆಯಿಂದನೂ ಅಟ್ಯಾಕ್ ಆಗ್ತಾ ಇದೆ, ಆ ಕಡೆಯಿಂದನೂ ಅಟ್ಯಾಕ್ ಆಗ್ತಾ ಇದೆ. ಅಮೆರಿಕಾಗೆ ಗೊತ್ತಿಲ್ಲದಂಗೆ ಇಸ್ರೇಲ್ ಸೇನೆ ಕೂಡ ಇರಾನ್ನ ಬಹುತೇಕ ಕಡೆ ದಾಳಿ ಮಾಡ್ತಾ ಇದೆ. ಪ್ರತಿಯೊಂದು ದಾಳಿಯೂ ಕೂಡ ಇರಾನ್ ಸುಮ್ಮನೆ ಎಲ್ಲ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಹೇಳ್ತಾ ಇದ್ದಾರೆ ಏನೋ ಪಾಕಿಸ್ತಾನ, ಟರ್ಕಿ ಮತ್ತು ಈಜಿಪ್ಟ್ 3 ರಾಷ್ಟ್ರಗಳು ಒಂದು ರೀತಿ ಏನೋ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾವೆ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧನ ನಿಲ್ಲಿಸೋದಕ್ಕೆ ಅಂತ. ಬಹುಮುಖ್ಯವಾಗಿ ಈಜಿಪ್ಟು ಮತ್ತು ಪಾಕಿಸ್ತಾನ ಮಾತಾಡ್ತಾ ಇದ್ದಾರೆ. ವಿದೇಶಾಂಗ ಇಲಾಖೆ ಸಚಿವರು ಮತ್ತು ಅಲ್ಲಿನ ರಾಯಭಾರಿಗಳ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಅಮೇರಿಕಾನ ಟ್ರಂಪ್ ತನ್ನ ಯುದ್ಧ ರಿಲೇಟೆಡ್ ಒಂದು ಟೀಮ್ ರೆಡಿ ಮಾಡ್ಕೊಂಡ್ರೆ ಆ ಟೀಮ್ ಜೊತೆ ಮಾತಾಡ್ತಾ ಇದ್ದಾರೆ, ಅಲ್ಲೇ ತಜ್ಞರ ಜೊತೆ ಮಾತಾಡ್ತಾರೆ ಯುದ್ಧ ನಿಲ್ಲಿಸೋದಕ್ಕೆ ಏನೇನು ಮಾಡ್ಕೋಬೇಕು ನಾವು ತಯಾರಿಗಳನ್ನ ಅಂತಕ್ಕಂಥದ್ದು. ಬಹುಮುಖ್ಯವಾಗಿ ಇಲ್ಲಿ ಕಂಡೀಷನ್ ವಿಚಾರ ಬಂದಾಗ ಅದು ಬಹುತೇಕ ನಿರ್ಣಯ ಫೈನಲ್ ಆಗಿ ಡಿಸಿಷನ್ ತಗೋಬೇಕಾಗಿರೋದು ಟ್ರಂಪ್. ಇರಾನ್ ಯಾವುದೇ ಕಂಡೀಷನ್ ತಗೊಂಡ್ರು ಯುದ್ಧವನ್ನು ಹೇಗೆ ನಿಲ್ಲಿಸಬೇಕು ಏನು ಅಂಥದ್ದು ಅಲ್ಲಿ ಟೀಮ್ ಸಜೆಸ್ಟ್ ಮಾಡಬಹುದೇ ಹೊರತು ಕಂಡೀಷನ್ಗಳಿಗೆ ಫೈನಲ್ ಆಗಿ ಒಪ್ಪಬೇಕೋ ಬೇಡೋ ಅಂತಕ್ಕಂಥದ್ದು ಟ್ರಂಪ್ ಡಿಸಿಷನ್. ಹಾಗಾಗಿ ಎಲ್ಲದೂ ನಿಂತಿರ್ತಕ್ಕಂಥದ್ದು ಈಗ ಟ್ರಂಪ್ ಮೇಲೆ. ಇರಾನ್ನ ಕಂಡೀಷನ್ಗೆ ಬಹುತೇಕ ಒಪ್ಪುವಂಥ ಯಾವುದೇ ಲಕ್ಷಣಗಳಿಲ್ಲ. ಹಾಗಾಗಿ ಯುದ್ಧ ನಿಲ್ಲೋದಂತೂ ತಪ್ಪ ಸಾಧ್ಯತೆ ಇಲ್ಲ. ಹಾಗೆ ಇರಾನನ್ನು ನಂಬಿಕೊಂಡಿರ್ತಕ್ಕಂಥದ್ದು ಈಗ ಆಯಿಲ್ ಇರ್ಬೋದು ಅಥವಾ ಗ್ಯಾಸ್ ಇರ್ಬೋದು, ಈ ಥರ ನಂಬಿಕೊಂಡಿರ್ತಕ್ಕಂಥ ಭಾರತಂಥ ದೇಶಗಳಿಗೆ ಇನ್ನಷ್ಟು ದಿನ ಈ ಸಂಕಷ್ಟ ಬಹುಮುಖ್ಯವಾಗಿ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ ಪೃಥ್ವಿ. ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದ್ರೆ KMFಗೂ ಕೂಡ ಸಂಕಷ್ಟ ಆಗುತ್ತೆ. ಯುದ್ಧ ಮುಂದುವರೆದ್ರೆ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಯುದ್ಧ ಕಂಟಿನ್ಯೂ ಆದರೆ ಎಲ್ಲ ಕ್ಷೇತ್ರಗಳಿಗೂ ಹೊಡೆತ ಕೊಡ್ತಾ ಇದೆ. ಅದರ ಜೊತೆಗೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ KMFಗೂ ಕೂಡ ಹೊಡೆತ ಕೊಡುತ್ತಾ ಇದೆ. ಅದರ MD ಶಿವಸ್ವಾಮಿ ಅವರು ನ್ಯೂಸ್ 18 ಜೊತೆ ಮಾತನಾಡ್ತಾ ಹೇಳಿದ್ರು, ದುಬೈ ಸೌದಿಗೂ ನಂದಿನಿ ಹಾಲು ಪೂರೈಕೆ ಮಾಡಲಾಗ್ತದೆ, ಅದರ ಉತ್ಪನ್ನಗಳನ್ನು ಕೂಡ ಪೂರೈಕೆ ಮಾಡ್ತಾ ಇದ್ದೇವೆ. ಕಳೆದ ತಿಂಗಳು ಕಳಿಸಿದ್ದಂಥ ತುಪ್ಪ ಕಳೆದ ವಾರ ರೀಚ್ ಆಗಿರುವಂಥದ್ದು. KMFಗೂ ಸಿಲಿಂಡರ್ ಪೂರೈಕೆಯಲ್ಲಿ ಅಭಾವ ಇದೆ. ಒಂದು ಸಿಲಿಂಡರ್ ಅಭಾವ ಮತ್ತು ಒಂದು ಕಡೆ ಹೋಟೆಲ್ಗಳು ಬಂದಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರ ಹೊಡೆತ ಬೀಳ್ತಾ ಇದೆ. ಪ್ರಸ್ತುತ 7ರಿಂದ 8 ಸಿಲಿಂಡರ್ ಮಾತ್ರ ಪೂರೈಕೆ ಆಗ್ತಾ ಇದೆ ನಮಗೆ. ಹೋಟೆಲ್ಗಳು ಬಂದ ಹಿನ್ನೆಲೆಯಲ್ಲಿ ಹಾಲು ಕಡಿಮೆ ಮಾರಾಟ ಆಗ್ತಾ ಇದೆ. ಬೆಂಗಳೂರಿನಲ್ಲಿ KMF MD ಶಿವಸ್ವಾಮಿ ಅವರ ಹೇಳಿಕೆ, ಹಾಲೇ ಸೇಲ್ ಆಗಲಿಲ್ಲ ಅಂದರೆ ಅದರ ಪ್ರೊಡಕ್ಷನನ್ನು ಕಂಟಿನ್ಯೂ ಮಾಡಿದ್ರೆ, ಯಥಾಸ್ಥಿತಿಯಲ್ಲಿ ಕಂಟಿನ್ಯೂ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ, ಪರಿಣಾಮವನ್ನು ಎದುರಿಸಬೇಕಾಗುತ್ತೆ KMF. ಸೊ ಹೀಗಾಗಿ ಅದ್ರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಯುದ್ಧ ಕಂಟಿನ್ಯೂ ಆದರೆ ಸದ್ಯಕ್ಕೇನೂ ಆಗಿಲ್ಲ, ಬಟ್ ಮುಂದಂತೂ ತೊಂದರೆ ಆಗುತ್ತೆ KMFಗೆ ಅಂತ ಮಾತನಾಡಿದ್ದಾರೆ. KMF MD ಶಿವಸ್ವಾಮಿ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಕೇಳೋಣ. ನಮ್ಮ ಜೊತೆ KMF MD ಶಿವಸ್ವಾಮಿ ಇರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಹೇಗೆ ನಡೀತಾ ಇದೆ ಸರ್ ಸದ್ಯ KMF ಪ್ರೊಡಕ್ಷನ್ನು? ಕಡಿಮೆ ಆಗಿದೆ ಅಂತ ಅನಿಸಿದೆಯೇ ಸಮ್ಮರಲ್ಲಿ? ಇಲ್ಲ, ಈ ಬೇಸಿಗೆ ಕಾಲದಲ್ಲೂ ಕೂಡ ನಮ್ಮದು ಹಾಲು ಸಂಗ್ರಹಣೆ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ %12 ಹೆಚ್ಚಾಗಿದೆ. ನಾವೇನು ₹4 ದರ ಜಾಸ್ತಿ ಮಾಡಿದ್ವಿ ಖರೀದಿ ದರನ. ಲಾಸ್ಟ್ 2025 ಏಪ್ರಿಲ್ 1ನೇ ತಾರೀಕಿಂದ ಜಾರಿಗೆ ಬಂದ ಮೇಲೆ ಅದರಿಂದಾಗಿ ಹೆಚ್ಚು ಹಾಲು ನಿರಂತರವಾಗಿ ನಮಗೆ ಆವರೇಜ್ 99 ಲಕ್ಷ ಲೀಟರ್ ಪರ್ ಡೇ ಇದೆ. ಸಿನ್ಸ್ ಏಪ್ರಿಲ್ 2025 ಟಿಲ್ ಡೇಟ್ ನಾವು ಸುಮಾರು 6 ತಿಂಗಳು, ಗರಿಷ್ಠ 6 ತಿಂಗಳು ಮೇಲ್ಪಟ್ಟು ನಾವು 1 ಕೋಟಿ ಲೀಟರ್ ಹಾಲನ್ನು ಸಂಗ್ರಹ ಮಾಡಿದ್ವಿ ಸತತವಾಗಿ. ಈಗ ಬೇಸಿಗೆ ಆರಂಭ ಆಗಿರೋದ್ರಿಂದ 2ರಿಂದ 3 ಲಕ್ಷ ಹಾಲು ಸಂಗ್ರಹಣೆ ಕಡಿಮೆ ಆಗಿತ್ತು. ಅದು ಮತ್ತೆ ಅಗೇನ್ ಈಗ ಇನ್ಕ್ರೀಸ್ ಆಗಿದೆ. ಮಳೆಗಾಲ ಜಾಸ್ತಿ ಆದರೆ ಮತ್ತೆ ಅಗೇನ್ ಅದು ನಮ್ಮ ಸರಾಸರಿ ಹಾಲಿನ ಸಂಗ್ರಹಣೆ ಜಾಸ್ತಿ ಆಗುತ್ತೆ. ಯುದ್ಧದ ಎಫೆಕ್ಟು ಏನಾದರೂ ನಿಮಗೂ ತಡ್ತಾ ಇದೆಯಾ KMF ಪ್ರಾಡಕ್ಟ್ಸ್ಗಳಿಗೆ ಅಂತ ಹೇಳಿದ್ರೆ ನಾವೇನು ಉತ್ಪಾದನಾ ಘಟಕಗಳಿದೆ ನಮ್ಮಲ್ಲಿ. ಸೊ ಎಲ್ಲೆಲ್ಲಿ ಗ್ಯಾಸನ್ನು ಬಳಸಿ, ಫರ್ನಿಸ್ ಆಯಿಲ್ನ ಬಳಸಿ ನಾವು ಉತ್ಪಾದನೆ ಮಾಡ್ತೀವಿ ಅಂಥ ಘಟಕಗಳಲ್ಲಿ ಸದ್ಯಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ, ನಮಗೆ ಸಪ್ಲೈ ಆಗ್ತಾಯಿದೆ. ಆದರೆ ಈ ಹಿಂದೆ ಬಲ್ಕಲ್ಲಿ ಏನು ಸಪ್ಲೈ ಆಗ್ತಾಯಿತ್ತು, ಬಲ್ಕಲ್ಲಿ ಸಪ್ಲೈ ಆಗ್ತಿದ್ದಂಥ ಗ್ಯಾಸ್ ಪ್ರಮಾಣ ಕಮ್ಮಿ ಆಗಿದೆ. 3 ದಿನಕ್ಕೆ, 5 ದಿನಕ್ಕೆ, 7 ದಿನಕ್ಕೆ ಆಗುವಷ್ಟು ಗ್ಯಾಸ್ ಸಪ್ಲೈ ಆಗ್ತಾಯಿದೆ. ಸೊ ನಾವು IOCL ಅಧಿಕಾರಿಗಳ ಜೊತೆ ಕೂಡ ಸಂಪರ್ಕದಲ್ಲಿದ್ದೇವೆ. ಅವರು ನಿರಂತರವಾಗಿ ಸಪ್ಲೈ ಕೊಡ್ತಾ ಇದ್ದಾರೆ. ಸನ್ನಿವೇಶ ತಿಳಿಯಾಗಿ ಎಲ್ಲವೂ ಸರಾಗವಾಗಿ ಆದರೆ, ಯುದ್ಧ ವಿರಾಮ ಆದರೆ ಖಂಡಿತವಾಗಲೂ ಕೂಡ ಯಾವುದೇ ಸಮಸ್ಯೆಗಳಾಗಲ್ಲ. ಬಟ್ ಏನಾದರೂ ಇದೇ ರೀತಿಯ ತೀವ್ರತರವಾದ ಸಮಸ್ಯೆಗಳು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಗ್ಯಾಸ್ ಸಪ್ಲೈ ನಮಗೆ ಕೊರತೆ ಆಗ್ಬೋದು. ಸಪ್ಲೈ ಕೊರತೆ ಆದರೆ ನಮ್ಮದು ಉತ್ಪಾದನೆ ಪ್ರಮಾಣನೂ ಕೂಡ ನಿಲ್ಲಿಸಲ್ಲ, ಬಟ್ ಕಡಿಮೆ ಆಗ್ಬೋದು. ಬಟ್ ಹೋಟೆಲ್ ಅಸೋಸಿಯೇಷನ್ ಹೇಳ್ತಾ ಇರೋದು ಬೆಂಗಳೂರಲ್ಲೇ 40,000 ಹೋಟೆಲ್ ಇದ್ದಾವೆ, ಬಟ್ ಆಪ್ರೇಟ್ ಮಾಡೋದು
ಆಪ್ರೇಷನ್ ಮಾಡ್ತಾರೆ, ತುಂಬ ಕಡಿಮೆ, ಅದರ ಎಫೆಕ್ಟ್ 5-6 ಲಕ್ಷ ಲೀಟರ್ ನಾವು ತೆಗೆದುಕೊಳ್ತಿಲ್ಲ ಅಂತ ಹೇಳ್ತಾರೆ. ಬಟ್ ನಿಮ್ಮ ಕಡೆಯಿಂದ ಎಷ್ಟು ಸರ್ ಹೋಗ್ತಾ ಇರೋದು? ಕಡಿಮೆ ಏನಾದರೂ ಆಗಿದೆಯಾ, ಅದು ಡ್ರಿಪ್ ಆಗಿದೆ? ಇಲ್ಲ, ನಮ್ಮಲ್ಲಿ ನಂದಿನಿ ಹಾಲು ಮತ್ತು ಮೊಸರು ಏನಿದೆ ಅದು ನಿರಂತರವಾಗಿ ಮಾರಾಟ ಆಗ್ತಾ ಇದೆ. ಯಾವುದೇ ಶಾರ್ಟ್ ಫಾಲ್ ಅಂದರೆ ಅದು ಡಿಫ್ರೆನ್ಸ್ ಏನಿಲ್ಲ, ತುಂಬ ಡಿಪ್ ಆಗಿಲ್ಲ, 1% ಡಿಪ್ ಆಗಿದೆ. ಐ ಅಗ್ರಿ. 5,000-6,000 ಲೀಟರ್ ಬೆಂಗಳೂರು ನಗರ ವ್ಯಾಪ್ತಿನಲ್ಲಿ ನಾವೇನು ಸೆಗ್ಮೆಂಟು, ಹೋಟೆಲ್ ಸೆಗ್ಮೆಂಟು ಕೊಡ್ತಾಯಿದ್ವಿ, ಅದು ಕಡಿಮೆ ಆಗಿದೆ. ಹೋಟೆಲ್ ಅಸೋಸಿಯೇಷನ್ ಅವರು ಹೇಳಿರ್ಬೋದು, ಮೋಸ್ಟ್ಲಿ ಬೇರೆ ಖಾಸಗಿ ಬ್ರ್ಯಾಂಡ್ಗಳದ್ದು ಏನಾದ್ರು ತೊಕ್ಕೊಂತೇನೋ ಗೊತ್ತಿಲ್ಲ. ಬಟ್ ನಮ್ಮ ನಂದಿನಿ ಹಾಲಿನ ಮಾರಾಟದ ಪ್ರಮಾಣದಲ್ಲಿ ಯಾವುದೇ ತೀವ್ರತರವಾದ ಕಡಿಮೆ ಆಗಿಲ್ಲ. ತಿರುಪತಿ TTDಗೆ ಪೂರೈಕೆ ಕಂಟಿನ್ಯೂ ಆಗ್ತಿದೆಯಾ? ಟೆಂಡರ್ಗಳು ಕಂಟಿನ್ಯೂ ಆಗಿ ಓಕೆ ಆಗ್ತಿದಾವ? TTD ಇತ್ತೀಚೆಗೆ ಟೆಂಡರ್ ಮಾಡಿದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ಸೊ ಇನ್ನು ಕೆಲವು ದಿನಗಳಲ್ಲಿ ಅವ್ರದ್ದು ಟೆಂಡರು ಪ್ರಕ್ರಿಯೆ ಪೂರ್ಣಗೊಂಡ ಮೇಲೆ ನಮಗೆ ಗೊತ್ತಾಗುತ್ತೆ, ಯಾರಿಗೆ ಎಲ್ಲಿ ಇರ್ತಾರೆ ಅವ್ರಿಗೆ ಆದೇಶವನ್ನು ಕೊಡ್ತಾರೆ. ಆ ನಮ್ಮ ಮುಖಾಂತರ ನಾವು ಸಪ್ಲೈ ಸ್ಟಾರ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. KMF MD ಆದಂಥ ಶಿವಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಬೆಂಗಳೂರಿನಲ್ಲಿ ಮತ್ತೆ ಕಸ ವಿಲೇವಾರಿಯಲ್ಲಿ ವ್ಯತ್ಯಯ ಆಗಿದೆ. GBA ವ್ಯಾಪ್ತಿಯಲ್ಲಿ ತಾರಕಕ್ಕೇರುವಂಥದ್ದು ಕಸ ವಿಲೇವಾರಿ ಬಿಕ್ಕಟ್ಟು. ಕಸ ಎತ್ತದೆ ಪ್ರತಿಭಟನೆಗೆ ಇಳಿದಿರುವಂಥದ್ದು ಆಟೋ ಮತ್ತು ಟಿಪ್ಪರ್ ಚಾಲಕರು. ಕಸ ಎತ್ತುತ್ತಾ ಇಲ್ಲ, ಅವರು ಪ್ರತಿಭಟನೆಗೆ ಇಳಿದಿದ್ದಾರೆ. ಆಟೋ ಮತ್ತು ಟಿಪ್ಪರ್ ಚಾಲಕರು ಕಸವನ್ನು ಹಾಕಿಸ್ಕೊಳ್ತಾರಲ್ಲ, ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಮನೆ ಮನೆ ಕಸ ಸಂಗ್ರಹಣೆ ಬಂದ್ ಆಗಿದೆ. ಮನೆ ಮನೆಗೂ ಹೋಗಿ ಕಸ ಸಂಗ್ರಹಣೆ ಮಾಡ್ತಾರಲ್ಲ, ಅದು ಬಂದ್ ಆಗಿದೆ. ಬೆಂಗಳೂರಿನ ಹಲವು ಭಾಗದ ರಸ್ತೆಗಳಲ್ಲಿ ಕಸದ ರಾಶಿ. ಏಕೆಂದ್ರೆ ತಗೊಂಡು ಹೋಗ್ತಾ ಇಲ್ಲ ಅಂದ್ರೆ ಇನ್ನೇನು ಮಾಡ್ತಾರೆ ಜನ? ಸೀದಾ ಹೋಗಿ ರಸ್ತೆ ಪಕ್ಕ ಬಿಸಾಕ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲ ಕಡೆನೂ ಕೂಡ ಕಸದ ರಾಶಿ. ಕಸ ವಿಂಗಡಣೆ ಸಮಸ್ಯೆ ಹಿನ್ನೆಲೆಯಲ್ಲಿ ಕೆಲಸವನ್ನ ನಿಲ್ಲಿಸಿರುವಂಥದ್ದು ಪೌರ ಕಾರ್ಮಿಕರು. 3 ರೀತಿಯಲ್ಲಿ ಕಸ ವಿಂಗಡಣೆಗೆ ಕಾರ್ಮಿಕರಿಗೆ GBA ತಾಕೀತನ್ನ ಮಾಡಿದೆ. 3 ರೀತಿಯಲ್ಲಿ ಕಸ ವಿಂಗಡಣೆ ಮಾಡಬೇಕು ಅಂತ. ಆದರೆ ಟ್ರೈನಿಂಗ್ ಇಲ್ಲದ ಆಟೋ ಚಾಲಕರು, ಹೆಲ್ಪರ್ಸ್ಗೆ ಸಂಕಷ್ಟ ಎದುರಾಗಿದೆ. ಇದರಿಂದಾಗಿ ಕೈಗಳಿಗೆ ಗಾಯ, ಚರ್ಮ ಕಾಯಿಲೆ ಬರುವಂಥ ಆತಂಕ ಅವ್ರಿಗೆ ಎದುರಾಗಿದೆ. ಸೊ ಹೀಗಾಗಿ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಟ್ರೈನಿಂಗ್ ಆದರೂ ಕೊಡಬೇಕಲ್ವಾ ಅಂತ ಅವ್ರು ಕೇಳ್ಕೊಳ್ತಾ ಇರುವಂಥದ್ದು. ಟ್ರೈನಿಂಗೇ ಇಲ್ದಲೆ ನಮಗೆ ಕಸ ವಿಂಗಡಣೆ ಮಾಡಲಿಕ್ಕೆಲ್ಲ ಹೇಳ್ತಾ ಇದ್ದಾರೆ, ನಮಗೆಲ್ಲ ಗಾಯ ಆಗ್ತಾ ಇದೆ, ರೋಗ ಹತ್ಕೊಳ್ತಾ ಇದ್ದಾವೆ ಅಂತ. ಮೆಜೆಸ್ಟಿಕ್ ಸೇರಿದಂತೆ ನಗರದ ಹೃದಯ ಭಾಗದಲ್ಲೇ ಕಸದ ರಾಶಿ ಎದ್ದು ಕಾಣಿಸ್ತಾ ಇದೆ. ನಿಂತಲ್ಲೇ ನಿಂತಂತ ಕಸ ತುಂಬಿದ ಆಟೋ ಟಿಪ್ಪರ್ಗಳು. ಕಸ ಸಂಗ್ರಹಣೆ ಆಗದೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಇನ್ನು ಮತ್ತಷ್ಟು ಬಿಗಡಾಯಿಸಲಿದೆ ಕಸದ ಸಮಸ್ಯೆ ಅಂತ ಹೇಳಲಾಗ್ತದೆ. ಮತ್ತಷ್ಟು ಭಾಗಗಳಲ್ಲಿ ಕಸ ಎತ್ತೋದ್ರಲ್ಲಿ ನಾವು ಮುಂದಾಗೋದಿಲ್ಲ, ಕಸವನ್ನ ಎತ್ತಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಇಲ್ಲಿ ನೋಡ್ತಾ ಇದೀವಲ್ಲ ಕಸದ ಸಮಸ್ಯೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರೇ ಗಾರ್ಬೇಜ್ ಸಿಟಿ ಮಾಡಿಬಿಟ್ಟಿದ್ದಾರೆ ಬಿಜೆಪಿಯವರು, ಅದು ಇದು ಅಂತೆಲ್ಲ ದೊಡ್ಡ ದೊಡ್ಡ ಹೋರಾಟ ಎಲ್ಲ ಮಾಡಿಬಿಟ್ರು. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಇದ್ರು. ಅವರು ಇರುವಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ, ಸರಿಯಾಗಿ ಈ ಕಸವನ್ನ ಎತ್ತುತ್ತಾ ಇರುವಂಥದ್ದು ಯಾವ ರೀತಿಯಾಗಿ ಸಮಸ್ಯೆ, ಮತ್ತೆ ಏನ್ ಕಾರಣ ಕಸ ಎತ್ತದಲ್ಲೇ ಇರುವಂತ ಅಂದ್ರೆ ಆ ರೀಸನ್ಸ್ ಅನ್ನ ನೋಡೋದಾದ್ರೆ? ಪೃಥ್ವಿ, ಕಸದ ಸಮಸ್ಯೆ ಯಾವ ಸರ್ಕಾರ ಬಂದ್ರೂ ಕೂಡ ಅದು ಮುಂದುವರಿತಾ ಇದೆ. ಆ ತೊಂದರೆ ಮುಂದುವರಿತಿರೋ ಕಾರಣಕ್ಕಾಗಿ ಸಿಲಿಕಾನ್ ಸಿಟಿ ಈಗ ಗಾರ್ಬೇಜ್ ಸಿಟಿ ಆಗಿ ಅಪಖ್ಯಾತಿಗೂ ಕೂಡ ಒಳಗಾಗ್ತಾ ಇದೆ. ಅದಕ್ಕೆ ಯಾವ ಸರ್ಕಾರನೂ ಕೂಡ ಕಡಿಮೆನಿಲ್ಲ. ಯಾಕಂದ್ರೆ ಈ ಬಾರಿಯ ಕಸದ ಸಮಸ್ಯೆಗೆ ಬಹಳ ಪ್ರಮುಖವಾದಂಥ ಕಾರಣ ಇರೋದು ಹಸಿ ಕಸ ಮತ್ತು ಒಣ ಕಸ ಸೆಗ್ರಿಗೇಷನ್ ಏನಿದೆ. ಇದನ್ನ ಒಂದು ವೇಳೆ ಜನರು ಏನಾದರೂ ಮಾಡದೇ ಇದ್ರೆ ಮನೆಯಲ್ಲಿ ಯಾರು ಕಸವನ್ನು ಪಿಕ್ ಮಾಡ್ತಾರಲ್ಲ, ಅದು ಪೌರ ಕಾರ್ಮಿಕರು ಇರ್ಬೋದು ಅಥವಾ ಈ ಆಟೋಗಳಲ್ಲಿ ಕಸವನ್ನು ಪಿಕ್ ಮಾಡಲಿಕ್ಕೆ ಬರುವಂಥ ಚಾಲಕರು ಮತ್ತು ಸಹಾಯಕರು ಏನಿದ್ದಾರೆ, ಅವರು ಕಸವನ್ನು ವಿಂಗಡಣೆ ಮಾಡಬೇಕಂತೆ, ಹಸಿ ಕಸ ಮತ್ತು ಒಣ ಕಸವನ್ನು. ಒಂದು ವೇಳೆ ಮಾಡದೇ ಇದ್ರೆ ಅವ್ರ ಮೇಲೂ ದಂಡ ಹಾಕುವಂಥ ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಪ್ರಮುಖವಾದಂಥ ರಸ್ತೆ ಇದು, ಬೆಂಗಳೂರಲ್ಲಿರುವಂಥ ಗಾಂಧಿನಗರದಲ್ಲಿರುವಂಥ ಈ ರಸ್ತೆಯುದ್ದಕ್ಕೂ ಕೂಡ ಈ ರೀತಿಯಾಗಿ ಗಾರ್ಬೇಜ್ ಹಾಕಿರೋದು. ಇದು ಒಂದು ದಿನದಲ್ಲ, ಕಳೆದ 3 ದಿನಗಳಿಂದನೂ ಕೂಡ ಇದೇ ರೀತಿಯಾದಂಥ ಸಿಚುವೇಶನ್ ಇದೆ. ಪೌರ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ರಸ್ತೆ ಬದಿಯಲ್ಲಿ ಏನಿದೆ ಅದನ್ನೆಲ್ಲದನ್ನು ಒಂದು ಕಡೆಗೆ ಒಟ್ಟುಗೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆ ಕಸವನ್ನ ಏನು ಲಿಫ್ಟ್ ಮಾಡಬೇಕಾಗಿದೆ ವೆಹಿಕಲ್ಗಳಲ್ಲಿ, ಆ ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದು ದಂಡ ಹಾಕ್ತಾ ಇರೋದು, ಎರಡನೇದು ಪ್ರಮುಖವಾಗಿ ಕಳೆದ 4 ತಿಂಗಳಿಂದನೂ ಕೂಡ ಗುತ್ತಿಗೆದಾರರ ಸಂಘದವರು ವೇತನವನ್ನು ಕೊಡ್ತಾ ಇಲ್ಲ. ಅದಕ್ಕೆ ಅವ್ರು ಪ್ರಶ್ನೆಯನ್ನ ಮಾಡಿದ್ರೆ ಅವ್ರೇನು ಹೇಳ್ತಾ ಇರೋದು, ನಮಗೆ ಏನು BSWML ಅಂದ್ರೆ ನಿಮಗೆ ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಏನಿದೆ, ಅವರು ನಮಗೆ ವೇತನವನ್ನು ಕೊಡ್ತಾ ಇಲ್ಲ, ಅಂದರೆ ಹಣವನ್ನು ಕೊಡ್ತಾ ಇಲ್ಲ, ಪಾವತಿ ಮಾಡ್ತಾ ಇಲ್ಲ. ಈ ಕಾರಣಕ್ಕಾಗಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಈ ಕುರಿತು ನ್ಯೂಸ್ 18 BSWMLನ CEO ಕರಿಗೌಡರನ್ನು ಕೂಡ ನಾವು ಮಾತಾಡಿಸುವಂಥ ಪ್ರಯತ್ನ ಪಟ್ವಿ ಫೋನ್ನಲ್ಲಿ. ಅವ್ರು ಹೇಳಿದ್ದು, ನಾನು ಪಶ್ಚಿಮ ಬಂಗಾಳದ ಚುನಾವಣೆಯ ಹಿನ್ನೆಲೆಯಲ್ಲಿ ಮೀಟಿಂಗ್ಗೆ ಬಂದಿದ್ದೀನಿ, ಕರ್ತವ್ಯ ಹಾಕಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಬಂದ ಕೂಡಲೇ ನಾನು ಮೀಟಿಂಗ್ ಮಾಡ್ತೀನಿ, ನಾಳೆ
ವಿಧಾನಸಭಾ ಕ್ಷೇತ್ರವಾರು ಎಲ್ಲಿ ಗುತ್ತಿಗೆದಾರರ ಸಂಘಗಳಿದ್ದಾವೆ ಆ ಗುತ್ತಿಗೆದಾರರ ಸಂಘದ ಪ್ರಮುಖರ ಜೊತೆ ಸಭೆಯನ್ನು ಮಾಡ್ತೀನಿ. ನಾಡಿದ್ದು ಗುತ್ತಿಗೆದಾರರ ಪದಾಧಿಕಾರಿಗಳೆಂದರೆ ಅವರ ಜೊತೆಗೆ ಸಭೆಯನ್ನು ಮಾಡಿ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀನಿ. 253 ಅಂದರೆ GB ಆದಮೇಲೆ ಇರುವಂಥ ಈಗ ಸದ್ಯ ಇರುವಂಥ ವಾರ್ಡ್ಗಳು 253. ಈ 253ಗಳಲ್ಲಿ ಇನ್ನೂ ಆ ವಾರ್ಡಲ್ಲಿ 50ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಆ ಸಮಸ್ಯೆನ ಬಗೆಹರಿಸಿ ಅಂತೇಳಿ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೆಲವು ವಾರ್ಡ್ಗಳಲ್ಲಿ ಕಸ ವಿಲೇವಾರಿ ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ ಅಂತೇಳಿ. ಆದರೆ ವಾಸ್ತವವಾಗಿ ಬೆಂಗಳೂರಿನ ಬಹುತೇಕ ವಾರ್ಡ್ಗಳಲ್ಲಿ ಎಸ್ಪೆಷಲಿ 40ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ನಿಮ್ಗೆ ಉದಾಹರಣೆಗೆ ಬಸವನಗುಡಿ ಇರ್ಬೋದು, ಗಾಂಧಿನಗರ ಇರ್ಬೋದು, ಬಸವೇಶ್ವರ ನಗರ ಇರ್ಬೋದು, ರಾಜಾಜಿನಗರ ಇರ್ಬೋದು, ಹೀಗೆ ಬಹಳಷ್ಟು ವಾರ್ಡ್ಗಳಲ್ಲಿ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ತೊಂದರೆ ಆಗ್ತಿರೋದೇನೆಂದರೆ ಮನೆಯಲ್ಲಿ ಇರುವಂಥ ಕಸ ಹಾಗೇ ಇದೆ. ಕಳೆದ 3 ದಿನದಿಂದನೂ ಕೂಡ ಕಸವನ್ನು ವಿಲೇವಾರಿ ಮಾಡಲಿಕ್ಕೆ ಅಂದರೆ ಕಸವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬರುವಂಥ ವೆಹಿಕಲ್ಗಳೇ ಬರ್ತಾ ಇಲ್ಲ, ಆಟೋಗಳು ಬರ್ತಾ ಇಲ್ಲ. ಈ ಕಾರಣಕ್ಕಾಗಿ ಮನೆಯಲ್ಲೇ ಕಸವನ್ನು ಉಳಿಸ್ಕೊಂಡಿರುವ ಕಾರಣಕ್ಕಾಗಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ರಸ್ತೆಯಲ್ಲಿ ಈಗ ಪೌರ ಕಾರ್ಮಿಕರು ಕ್ಲೀನ್ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಂದು ಬದಿಗೆ ಈ ರೀತಿ ನಿಲ್ಲಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಬಟ್ ಇದರಿಂದ ಬಹಳ ದೊಡ್ಡ ತೊಂದರೆ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಇರ್ಬೋದು ಮತ್ತು ಬೆಂಗಳೂರಿಗೆ ಇರುವಂಥ ಅಪಖ್ಯಾತಿ ಏನಿದೆ ಅಲ್ಲ, ಗಾರ್ಬೇಜ್ ಸಿಟಿ ಅಂತ ಹೇಳಿ, ಆ ಗಾರ್ಬೇಜ್ ಸಿಟಿ ಅನ್ನುವಂಥ ಅಪಖ್ಯಾತಿ ಮುಂದುವರೆಯುವಂಥ ಸಾಧ್ಯತೆ ಇದೆ. ಈ ಕುರಿತು ನಾಳೆ ಮತ್ತು ನಾಡಿದ್ದು 2 ದಿನ ನಡೆಯುವಂಥ ಮಹತ್ವದಾದ ಸಭೆ ಏನಿದೆ, ಈ ಸಭೆಯಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಅಂಥೇಳಿ ಕರೇಗೌಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಅದು ಎಷ್ಟು ಸಮರ್ಪಕವಾಗುತ್ತೋ ಗೊತ್ತಿಲ್ಲ. ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಕಸದ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಓಕೆ, ನೋಡೋಣ ಏನಾಗುತ್ತೆ. ಇಬ್ಬರು ಪ್ರಮುಖ ನಾಯಕರು, ಒಬ್ಬರು ಉಚ್ಚಾಟನೆಗೊಂಡಂತವರು, ಮತ್ತೊಬ್ರು ಬಿಜೆಪಿಯಿಂದ ನಿರ್ಲಕ್ಷ್ಯಕ್ಕೊಳಗಾದಂತವರು. ಸೊ ಹೀಗಾಗಿ ಅವರಿಬ್ರು ಈಗ ಒಂದಾಗ್ತಾ ಹೊಸ ರಾಜಕೀಯ ಶಕ್ತಿಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಮುಂದಾಗಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ. ರಾಜ್ಯ ಬಿಜೆಪಿಯಲ್ಲಿ ಹೊಸ ರಾಜಕೀಯ ಸಮೀಕರಣನ, ಹಿಂದುತ್ವ ಅಜೆಂಡಾ, ಯತ್ನಾಳ್ ಹೆಗಡೆ ಪಾಲಿಟಿಕ್ಸ್, ಇವರಿಬ್ಬರೂ ಕೂಡ ಬಿಜೆಪಿಯಿಂದ ಈಗ ಆಲ್ರೆಡಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಮಿಸ್ ಆದಂಥ ಹಿನ್ನೆಲೆಯಲ್ಲಿ ಒಂದು ಹಂತದಲ್ಲಿ ಅಂತರವನ್ನು ಕಾಯ್ಕೊಂಡ್ಬಂದಿದ್ರು. ಮೊನ್ನೆ ಅಷ್ಟೇ RSSನ ಒಂದು ಸಭೆಯಲ್ಲಿ ಭಾಗಿಯಾದರು, ಅಂದರೆ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಅಲ್ಲಿಂದ ಎಂಟ್ರಿ ಆಗಿರುವಂಥದ್ದು ಅನಂತಕುಮಾರ್ ಹೆಗಡೆ ಅವರು. ಇನ್ನು ಯತ್ನಾಳ್ ಅವರಂತೂ ಯಾವ ರೀತಿ ಆರ್ಭಟಿಸ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ಹಿಂದುತ್ವದ ಹೆಸರಲ್ಲಿ ಮತ್ತಷ್ಟು ಮೇಲೆ ಬರಲಿಕ್ಕೆ ತಂತ್ರ ಊಡ್ದಂತೆ ಕಾಣಿಸ್ತಾ ಇದೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಂತ ಬಸನಗೌಡ ಪಾಟೀಲ್ ಯತ್ನಾಳ್, ಟಿಕೆಟ್ ಕಳೆದುಕೊಂಡಂತ ಅನಂತಕುಮಾರ್ ಹೆಗಡೆ ಆಕ್ಟಿವ್ ಆಗಿದ್ದಾರೆ. ಯತ್ನಾಳ್ ಜೊತೆ ಸೇರಿರುವಂಥದ್ದು ಅನಂತಕುಮಾರ್ ಹೆಗಡೆ. RSS ನಾಯಕರೊಬ್ಬರ ಮಾತಿನಂತೆ ಇಬ್ಬರು ಜೊತೆಯಲ್ಲಿ ಕಾಣಿಸ್ಕೊಂಡ್ರಂತೆ. ಯತ್ನಾಳ್ ಜೊತೆ ಸೇರಿರುವಂಥದ್ದು ಅನಂತಕುಮಾರ್ ಹೆಗಡೆ ಅವರು ವಿಧಾನಸಭೆ ಚುನಾವಣೆಗೆ 2 ವರ್ಷ ಇರುವಂಥ ಸಂದರ್ಭದಲ್ಲೇ ಆಕ್ಟಿವ್ ಆಗಿದ್ದಾರೆ. ರಾಜ್ಯದಾದ್ಯಂತ ಇಬ್ಬರು ಜೋಡಿಯಾಗಿ ಹಿಂದುತ್ವವನ್ನ, ಅದರ ಕೂಗನ್ನ ಹೆಚ್ಚು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ನಿಜಕ್ಕೂ ಅಷ್ಟು ಓಡಾಟವನ್ನ ಮಾಡ್ತಾರಾ? ಅನಂತಕುಮಾರ್ ಹೆಗಡೆ ಅವರು ಕೂಡ ಬರ್ತಾರಾ? ಜೊತೆಲಿ ನಿಂತ್ಕೊಂತಾರಾ? ಯಾಕೆಂದ್ರೆ ಅಷ್ಟು ಈಸಿ ಅಲ್ಲ. 2 ವರ್ಷ ಸಸ್ಟೈನ್ ಆಗಬೇಕು. ಒಂದು, ಯತ್ನಾಳ್ ಅವರು ಚಾಲ್ತಿಯಲ್ಲೇ ಇರಬೇಕಾಗತ್ತೆ, ಇಲ್ಲ ಅಂದರೆ ಅವರಿಗೆ ವ್ಯಾಲ್ಯೂ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಅನಂತಕುಮಾರ್ ಹೆಗಡೆ ಅವರು ಯಾವ ರೀತಿಯಾಗಿ ಸಾಥ್ ಕೊಡ್ತಾರೆ? ಅವರು ಕೂಡ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಬ್ರು ಉಚ್ಚಾಟನೆಗೊಂಡಂಥವ್ರು, ಮತ್ತೊಬ್ರು ನಿರ್ಲಕ್ಷ್ಯಕ್ಕೊಳಗಾದಂಥವ್ರು. ಈಗ ಇವರಿಬ್ರು ಸೇರ್ಕೊಂಡು ಏನ್ ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ? ಪೃಥ್ವಿರಾಜ್, ರಾಜ್ಯ ಬಿಜೆಪಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಂದುತ್ವದ ಆಧಾರದ ಮೇಲೆ ಸರಿಯಾಗಿ ಮತ ಗಳಿಸುವಂತಹ ನಾಯಕತ್ವದ ಕೊರತೆಯೂ ಕೂಡ ಉದ್ಭವವಾಗಿದೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಇಬ್ಬರು ನಾಯಕರು ಈಗ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತದೆ. ಮೊದಲನೇದಾಗಿ ಅನಂತಕುಮಾರ್ ಹೆಗಡೆ, ಉತ್ತರ ಕನ್ನಡದ ಮಾಜಿ ಸಂಸದರು ಅವರು. ಆದರೆ ಅವರಿಗೆ ಕಳೆದ ಬಾರಿ ಟಿಕೆಟನ್ನು ನಿರಾಕರಣೆ ಮಾಡಲಾಗಿತ್ತು. ಟಿಕೆಟನ್ನು ನಿರಾಕರಣೆ ಮಾಡಿದ ನಂತರದಲ್ಲಿ ಅನಂತಕುಮಾರ್ ಹೆಗಡೆ ಬಿಜೆಪಿಯ ಮೇಲೆ ಮುನಿಸನ್ನು ಇಟ್ಟುಕೊಂಡಿದ್ರು. ಜೊತೆಗೆ ಆ ಒಂದು ಚುನಾವಣೆಯಲ್ಲಿ ಅವರು ಪ್ರಚಾರಕ್ಕೂ ಕೂಡ ಬಂದಿರಲಿಲ್ಲ. ಅದಾದ ನಂತರದಲ್ಲಿ ಪಕ್ಷದ ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿರಲಿಲ್ಲ. ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದಂಥ ಒಂದು ಹಿಂದೂ ಸಮಾವೇಶ ಅನ್ನುವಂಥ ಕಾರ್ಯಕ್ರಮದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಭಾಗಿಯಾಗ್ತಾರೆ. ಅಲ್ಲಿ ಅವರು ಭಾಷಣವನ್ನು ಕೂಡ ಮಾಡಿದರು. ಅದಾದ ನಂತರದಲ್ಲಿ ಮೊನ್ನೆ ಮದ್ದೂರಿನಲ್ಲಿ ನಡೆದಂಥ ಒಂದು ಹಿಂದೂ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅನಂತಕುಮಾರ್ ಹೆಗಡೆ ಇಬ್ಬರು ಕೂಡ ಒಂದೇ ವೇದಿಕೆಯನ್ನು ಹಂಚಿಕೊಳ್ತಾರೆ. ಯತ್ನಾಳ್ ಮತ್ತು ಅನಂತಕುಮಾರ್ ಹೆಗಡೆ ಅವರು ಈಗ ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಇದೆಯಲ್ಲ, ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಜೊತೆಗೆ ಇನ್ನು ಈ ಒಂದು ವಿಧಾನಸಭಾ ಚುನಾವಣೆಗೆ 2 ವರ್ಷಗಳಿರ್ತಕ್ಕಂಥ ಸಂದರ್ಭದಲ್ಲಿ ಈ ಇಬ್ಬರು ನಾಯಕರು ಜಂಟಿಯಾಗಿ ಹಿಂದುತ್ವದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಒಂದಿಷ್ಟು ಕುತೂಹಲವನ್ನು ಸೃಷ್ಟಿ ಮಾಡ್ತದೆ. ಒಂದು ಕಡೆ ಬಿಜೆಪಿಗರಲ್ಲೂ ಕೂಡ ಈ ಇಬ್ಬರು ನಾಯಕರ ಮೇಲೆ ಅಸಮಾಧಾನ ಸಹಜವಾಗಿದೆ. ಇನ್ನು ಒಂದು ಯತ್ನಾಳ್ ಅವರು ಈ ಒಂದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ BY ವಿಜಯೇಂದ್ರ ಅವರು ಇರ್ಬೋದು, ಹಾಗೆ ಯಡಿಯೂರಪ್ಪನವರ ವಿರುದ್ಧ ಸಾಕಷ್ಟು ಟೀಕೆಗಳನ್ನು ಮಾಡ್ತಾ ಇದ್ರು. ಆ ಒಂದು ಕಾರಣಕ್ಕಾಗಿ ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವಂಥ ಒಂದು ನೆಪವನ್ನು ಒಡ್ಡಿ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು. ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ಸಾಕಷ್ಟು ತಯಾರಿಗಳು ಕೂಡ
ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯತ್ನಾಳ್ ಅವರು ಅವರ ಒಂದು ಏನು ವ್ಯಕ್ತಿತ್ವ ಇದೆಯಲ್ಲ ಅದನ್ನು ಬದಲಾವಣೆಯನ್ನು ಮಾಡ್ಕೊಂಡಿಲ್ಲ. ಈಗಾಗಲೇ ಅವರು ಮತ್ತೆ ಪುನಃ ಯಡಿಯೂರಪ್ಪನವರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಅವರ ಅವಶ್ಯಕತೆಯನ್ನು ನಿರ್ಮಾಣ ಮಾಡಬೇಕು ಪಕ್ಷದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಇವರಿಬ್ಬರು ಯೋಚನೆಯನ್ನು ಮಾಡಿದಂತೆ ಕಾಣಿಸ್ತದೆ. ಅನಂತಕುಮಾರ್ ಹೆಗಡೆ ಅವರು ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ಅವರು ಅಲ್ಲಿ ಪ್ರಚಾರಕ್ಕೆ ತೆರಳಿರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಸ್ಥಾನಗಳನ್ನು ಬಿಜೆಪಿ ಕಳೆದುಕೊಳ್ತು ಅನ್ನುವಂಥ ರೀತಿಯಲ್ಲಿ ಕೂಡ ಚರ್ಚೆಗಳಿತ್ತು. ಇದೆಲ್ಲದನ್ನು ಗಮನದಲ್ಲಿಟ್ಕೊಂಡು ನೋಡಿದ್ರೆ ಮುಂದಿನ ಚುನಾವಣೆಯ ವೇಳೆಗೆ ಈ ಇಬ್ಬರು ನಾಯಕರು ಬಿಜೆಪಿಗೆ ಅನಿವಾರ್ಯ ಅನ್ನುವಂಥ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಚಿಂತನೆಯನ್ನು ಮಾಡಿದಂತೆ ಕಾಣಿಸ್ತದೆ. ಅದೇ ಒಂದು ಕಾರಣಕ್ಕಾಗಿ ಇಬ್ಬರು ನಾಯಕರು ಈಗ 2 ವರ್ಷಗಳಿರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆಗೆ ಇಬ್ಬರು ನಾಯಕರು ಹಿಂದುತ್ವದ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಆ ಮೂಲಕವಾಗಿ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋದು ಜೊತೆಗೆ ಪಕ್ಷಕ್ಕೆ ನಾವಿಬ್ಬರು ಅನಿವಾರ್ಯ ಅನ್ನುವಂಥದ್ದನ್ನು ಒಂದು ಸ್ಪಷ್ಟವಾಗಿರುವಂಥ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಇಬ್ಬರು ನಾಯಕರು ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇರ್ತಕ್ಕಂಥ. ನೋಡೋಣ